ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನನ್ನ ಮಗ ಇಬ್ರು ಈ ಮನೆಗೆ ಕೂಲಿ ಆಳುಗಳ ಹಾಗೆ ಇಷ್ಟು ವರ್ಷ ಸೇವೆ ಮಾಡ್ಕೊಂಡು ಬಂದ್ವಿ. ನನ್ನ ಸೊಸೆ ಬಂದ್ಮೇಲೆ ಇಡೀ ಜೀವನನೇ ಬದಲಾಗತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈ ಪಾಪಿಗಳು ನನ್ನ ಸೊಸೆ ಕೈನಲ್ಲೂ ಸೇವೆ ಮಾಡಿಸ್ಕೋತಿದಾರಲ್ಲ, ಅಯ್ಯೋ ದೇವ್ರೆ. ಅತ್ತೆ, ಯಾಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು? ನರ್ಕದಲ್ಲಿರೋರ್ನ ಕಂಡು ಏನಾಯ್ತು, ನೋವಲ್ಲಿದ್ದಾರ ಅಂತ ಕೇಳ್ತಾರಮ್ಮ. ನರ್ಕನ? ಅಯ್ಯೋ ದೇವ್ರೆ, ಅಂಥದ್ದೇನಾಯ್ತತ್ತೆ? ನೀರು. ಮನು, ಅಯ್ಯೋ ದೊರೆ, ಅಯ್ಯೋ ದೇವ್ರೆ, ದೊರೆ. ಮನು, ನೋಡಿದ್ರ ಅತ್ತೆ, ಇಂಥ ಮಗಿನಂತ ಮನ್ಸಿರೋರ್ ಜೊತೆಗಿದ್ರೆ ನರ್ಕದಲ್ಲೂ ಸ್ವರ್ಗ ಕಾಣ್ಬೋದು. ಇನ್ಮ್ಯಾಕೆ ನನ್ನ ದೊರೆ ಎಲ್ಲಿರ್ತಾರೋ ಅದು ನರ್ಕ ಅಲ್ಲ, ಸ್ವರ್ಗ. ಅಯ್ಯೋ, ನನ್ ಸೊಸೆ ಇರೋ ಸತ್ಯನ ಒಪ್ಕೊಂಡೇ ಬಿಟ್ಟಿದ್ದಾಳಲ್ಲ. ಇನ್ ಇವಳಿ ಕಿಡಿ ಹತ್ತಿ ಈ ರಾಕ್ಷಸರನ್ನ ಸುಡೋದು ಯಾವಾಗ? ಇಲ್ಲ, ಇವರನ್ನ ಏನು ಮಾಡಕ್ಕಾಗಲ್ಲ ಅನ್ನಿಸ್ತಿದೆ. ನಾನು ಏನ್ ಮಾಡ್ಲಿ? ರಾಣಿ, ಬಾ ನೀರಾಟ ಆಡೋಣ, ಚೆನ್ನಾಗಿರುತ್ತೆ. ನೀವ್ ಆಡ್ತೀರಿ, ನಾನು ಅನ್ನಕ್ ಬರ್ತೀನಿ. ಅಮ್ಮವ್ರೆ, ನೀವು ಪಾತ್ರೆ ತೊಳಿತಾ ಇದ್ದೀರಾ? ಬೇಡ ಕಣ್, ಬಾರವ, ನಾನು ತೊಳ್ಕೊತೀನಿ. ಅಯ್ಯೋ ಬ್ಯಾಡ ಕಣಕ್ಕ, ಅವ್ರು ನಂಗೆ ಕೊಟ್ಟೋಗವ್ರೆ, ನಾನು ತೊಳ್ಕೊತೀನಿ, ನೀವು ಹೋಗಿ ಕೂತೀರಿ. ಅಯ್ಯೋ, ಈ ಮನೆ ಯಜಮಾನಿ ನೀನ್ ಕಣವ, ನೀನ್ ಈ ತರ ಮಾಡೋದ್ ನೋಡಕ್ ಆಗಕ್ಕಿಲ್ಲ, ನಾನು ತೊಳ್ಕೊತೀನಿ, ಬಾರವ. ಅಪ್ಪ ಅಯ್ಯೋ ಅಂದ್ರೆ ಮಗು ಹೊಟ್ಟೆ ತುಂಬಲ್ಲಮ್ಮ. ಅಮ್ಮ ಅಯ್ಯೋ ಅಂದ್ರೆ ಮಾತ್ರ ಮಗುಗೆ ಹಾಲ್ ದಕ್ಕೋದು. ದೇವ್ರಿಗೆ ನಮ್ ಕಷ್ಟ ಇನ್ನೂ ತಲುಪಿಲ್ಲ ಅನ್ಸತ್ತೆ. ಅದೆಲ್ಲ ಯಾವಾಗ ತೀರುತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ದೇವ್ರು ನೋಡ್ತಾ ಇರ್ತಾನವ, ಒಂದಲ್ಲ ಒಂದಿನ ಒಳ್ಳೆ ದಿನ ಬರ್ತದೆ. ಆಗೆಲ್ಲ ತಳ್ಕೊಂಡ್ ಬಳಕ ಆಗ್ಲಿಲ್ಲ ಅಂದ್ರೆ ನೋಡ್ತಾ ಇರಿ. ಅವ್ವ, ಏನೇ ಇದ್ರು ನನ್ನ ಹತ್ರ ಕೇಳ್ರವ, ನನ್ ಕೈಲಾದ ಸಹಾಯನ ಮಾಡ್ತೀನಿ. ನೋಡಿದ್ರ ಅತ್ತೆ, ಈ ಜಗತ್ತಲ್ಲಿ ಎಂತೆಂಥ ಜನಗಳನ್ನ ಮಾಕಳವ ಕೊಟ್ಟವಳೆ ಅಂತ. ಅಣ್ಣ ಯಾವಾಗ್ಲೂ ಹೇಳ್ತಿರೋನು, ನಾವು ಗವಿಗತ್ಲು ಕಾಡ್ದಲ್ಲಿದ್ರೂ ನಮ್ಮನ್ ಕೈ ಹಿಡಿದು ನಡ್ಸಕ್ಕೆ ಒಂದ್ ಗುಬ್ಬಿನಾದ್ರೂ ಬರ್ತೈತಂತೆ. ಈ ನಂದೊರೆ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಅತ್ತೆ, ಅತ್ತಂಗಿರ್ಗಿನ ಹೆಚ್ಚಾಗಿ ಕಾಯೋ ಇವರು. ಇಷ್ಟು ಸಾಕಲ್ವಾ ಅತ್ತೆ? ಇನ್ನೇನ್ ಬೇಕು ನಮ್ಗೆ? ಏನ್ ಹೇಳಮ್ಮ, ಇಲ್ದೇ ಇದ್ರು ಸುಖ ಪಡೋನ್ ಭೋಗಿ ಆದ್ರೆ ಎಲ್ಲ ಇದ್ರು ಏನು ಬೇಡ ಅನ್ನೋರು ಯೋಗಿ. ನೀನು ಕೂಡ ಯೋಗಿ ಅಮ್ಮ, ಯೋಗಿ. ರಾಣಿ, ಬಾ ಆಟ ಆಡೋಣ. ದೊರೆ, ಇನ್ನೊಂದ್ 2 ಪಾತ್ರೆಗಳವೆ, ತೊಳ್ಬಿಟ್ಟು ಬರ್ತೀನಿ, ನೀವು ಆಡ್ತೀರಿ. ಅಯ್ಯೋ, ನಮ್ಮೂರಿಗೆ ದೇವ್ರಂಗಿದ್ರು, ಇಂಥ ದೇವ್ರಿಗೆ ಕೈ ಕಾಲು ಆಡ್ದಂಗೆ ಮಾಡ್ಬಿಟ್ನಲ್ಲ ಆ ದೇವರು. ಆ ದೇವ್ರಿಗೆ ಕಣ್ಣಿಲ್ಲ ಕಣಕ, ನಮ್ಗೇನೋ ತೊಂದರೆ ಆದರೆ ನಾವು ಯಾರ ಹತ್ರ ಹೋಗೋಣ? ಒಳ್ಳೆಯವ್ರಿಗೆ ದೇವ್ರು ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ? ಕೆಟ್ಟವರೆಲ್ಲ ರಾಜರಷ್ಟಾಗಿ ತಿರ್ಗಾಡ್ತಾವ್ರೆ, ನಮ್ಮ ದೇವ್ರಿಗೆ ಕೈ ಕಾಲಾಡ್ದಂಗೆ ಮಾಡಕ್ ಬಿಟ್ಟಲ್ಲಪ್ಪ ದೇವ್ರೆ. ತಡಿಗಳು ಯಾರಿಗೂ ಯಾವತ್ತೂ ಕೇಳು ಬಯಸವ್ರಲ್ಲ. ಯಾರಾದ್ರೂ ಅವ್ರು ಕೇಳು ಬಯಸಿದ್ರೆ ಒಳ್ಳೆಯದಾಗ್ಲಿ ಅಂತ ದೇವ್ರ ತಲೆ ಮ್ಯಾಗೆ ಇನ್ನೊಂದು ವಾಕವ್ರು. ಅಂಥವ್ರಿಗೆ ಹಿಂಗಾಗೋಯ್ತಲ್ಲಪ್ಪ. ಅಪ್ಪ ಹಿಂಗೇನು ಆಗಕ್ಕಿಲ್ಲಕ್ಕಲ್ಲ, ನೀನೇನೇನೋ ಹೇಳ್ಬೇಡ. ಅಯ್ಯೋ, ಊರ್ ದಣಿಗಳಿಗೆ ನೀರೇ ಕುಡಿಯೋಕ್ಕಾಗ್ತಿಲ್ವಲ್ಲ ಪರ್ಸಣ. ಸರಿ ಸರಿ, ಡಾಕ್ಟ್ರು ಅಪ್ಪಯ್ಯ ಸರಿ ಹೋಯ್ತಾರೆ ಅಂತ ಹೇಳೋರೆ, ಮಾತ್ರೆ ಎಲ್ಲ ಕೊಟ್ಟವ್ರೆ, ನೀವೆಲ್ಲ ಹೊರಡಿ. ಅಪ್ಪಯ್ಯ ರೆಸ್ಟ್ ಮಾಡಬೇಕು, ಎಲ್ಲ ಒಳ್ಳೇದಾಯ್ತದೆ.
ಮಾವ ಮಾವ ಹುಷಾರು ಮಾವ, ನೋಡ್ಕೊಂಡು ಬಾರು, ಅಲ್ಲಿ ಮಾವ ಕೈ ಕಾಲಾಡ್ದಂಗೆ ಮಲ್ಗವ್ರಂತೆ. ನಾನು ಹುಷಾರಾಗಿ ಏನ್ ಮಾಡ್ಲಿ ಪಾರು, ಏನ್ ಮಾಡ್ಲಿ? ಪರ್ಸು ಪರ್ಸು ಮಾವ ಇಲ್ಲಲ್ಲ? ಒಳಗವ್ರ ಶಿವ. ಮಾವ 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 ಮಾವ, ಅಯ್ಯೋ ಅಯ್ಯೋ, ಅಮ್ಮ ಕೇಳವ್ವ, ಏನೇನು ಮಗನ ಕೈನಾಗೆ ದಿನಾಲು ಹಿಂಗೆಯ ಒಂದೊಂದು ಒಳ್ಳೆ ಕೆಲಸ ಮಾಡಿಸ್ತಾನೆ ಇರು, ಅದ್ರಾಗ ಸಿಗೋ ಆನಂದನೇ ಬ್ಯಾರೆ. ಹಿಂಗೆ ನಾ ಬದುಕಿರೋ ಗಂಟ ಪರೋಪಕಾರಿಯಾಗಿ ನಾನು ಬದುಕಬೇಕು. ಹಂಗೆ ನೋಡ್ಕೋತಾಯಿ, ಹಂಗೆ ನೋಡ್ಕೊ ನಮ್ಮವ್ವ. ಏನತ್ಕೆ ಯಾವತ್ತೂ ನೋಡ್ದೆ ಇಲ್ದಿರೋರ್ ತರ ನೋಡ್ತಿದ್ದೀರಾ? ಎಲ್ಲಿ ಹೋಗಿದ್ರಿ ನೆನ್ನೆ? ಅಷ್ಟು ಗೊತ್ತಿಲ್ವಾ ಅಕ್ಕ? ಯಾವ್ದೋ ಮೂವಿಗೆ ಹೋಗಿರ್ತಾರೆ, ಲೇಟ್ ಆಗಿರುತ್ತೆ, ಬಂದು ಮಲ್ಕೊಂಡಿರ್ತಾರೆ. ಇವಾಗ ನಾವು ಕೇಳಿದ್ರೆ ಇಲ್ಲೇ ಯಾರ್ದೋ ಮನೆಗೆ ಹೋಗಿದ್ವಿ ಅಥವಾ ಅರ್ಜೆಂಟ್ ಕೆಲಸ ಇತ್ತು ಅಂತ ಸುಳ್ಳು ಹೇಳ್ತಾರೆ. ಓಹೋ, ಇವಳೇ ನೋಡಿರೋ ತರ ಹೇಳ್ತಿದ್ದಾಳೆ. ಅಯ್ಯೋ, ಅವಳು ನೋಡಿದಾಳೋ ಇಲ್ವೋ, ಅವಳು ಹೇಳ್ತಿರೋದು ಸರಿನಾ ಅನ್ನೋದನ್ನ ಹೇಳು. ತೀಟಾ ಕಣವಾ, ನಾನು ನಿಮ್ಮ ಮದ್ಗೇನು ನೆನ್ನೆ ರಾತ್ರಿ ಸೆಕೆಂಡ್ಸ್ ಹೋಗಿದ್ದು. ನೋಡ್ದಕ್ಕ ನಾನು ಹೇಳಿದ್ ನಿಜ. ಮೂವಿ ಹೆಸರೇನಣ್ಣ? ನಲಿದಾಡು ಬಾ ನಾಟಿ ಕೋಳಿ ಅಂತವ. ಸರಿ ಕಣವ, ಹಂಗಾರೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ನಾನು ಮಾವನ ಜೊತೆ ಅಂಗಡಿಗೆ ಹೋದ್ರೆ ಮಾದಪ್ಪ ಅಂಕಲ್ ಹತ್ರ ಮಾತಾಡ್ಬೋದು. ಆ ಶಾರದಮ್ಮನ ಜೊತೆ ಕೂತು ಇರೋ ಸತ್ಯನೆಲ್ಲ ಹೊರಗೆ ತೆಗಿಬೋದು. ಆದರೆ ಮಾವನ್ ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ಮಾದಪ್ಪ ಅಂಕಲ್ ಅವ್ರನ್ನ ಊರಿಗೆ ಕಳಿಸಿದ್ದೀನಿ ಅಂದಿದ್ದಾರೆ. ನಾನು ಒಬ್ಳೇ ಹೋಗಿ ಬರಬೇಕು. ರಮ್ಯಾ, ರತ್ನ, ತಿಂಡಿ ಎಲ್ಲ ರೆಡಿ ಇದೆ, ಬಾಕ್ಸಿಗೆ ಹಾಕ್ಕೊಂಡು ಹೋಗಿ ಬನ್ನಿ ಆಯ್ತಾ? ಆಮೇಲೆ ಹೋಗ್ತಾ ಬೀಗ ಹಾಕ್ಕೊಂಡು ಎದುರುಗಡೆ ಮನೆಗೆ ಕೊಟ್ಟು ಹೋಗಿ, ನಾನು ನಿಮ್ಮ ಅಣ್ಣನ ಜೊತೆ ಅಂಗಡಿಗೆ ಹೋಗಿ ಬರ್ತೀನಿ. ಸರಿ ಅದಕ್ಕೆ ಜೋಪಾನ. ಸರಿ ಕಣವ, ಮನೆ ಕಡೆ ಜೋಪಾನ. ಅಪ್ಪ, ಇವತ್ತು ಸತ್ಯ ಗೊತ್ತಾಗ್ಲಿ, ನನ್ನ ಕೈಯಾರೆ ನಿನ್ನ ಪೊಲೀಸಿಗೆ ಹಿಡ್ಕೊಟ್ಟು ಶಾರದಮ್ಮನಿಗೆ ನ್ಯಾಯ ಕೊಡಿಸ್ತೀನಿ. ನಿಮ್ಮ ಟೈಮ್ ಮುಗೀತಪ್ಪ. ಈಗಾಗಲೇ ನಮಗೆ ವಿಷಯ ಗೊತ್ತಾಗಿರ್ಬೋದು ಅನ್ನೋ ಭಯಕ್ಕೆ ನೀನು ಊರು ಬಿಟ್ಟು ಹೋಗಿದ್ರು ಆಶ್ಚರ್ಯ ಇಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ